ಐದನೇದಾಗಿ ನಾವು ನೋಡೋಣ. ಓಕೆ, ಹೋದ್ರಿ ಮುಂದಕ್ಕೆ. ಛತ್ರಕ್ಕೆ ಕರಕೊಂಡು ಹೋಗಿ ಅವನನ್ನು ಆರೈಕೆ ಮಾಡಿದನು. ಎಲ್ಲಿ ಕರ್ಕೊಂಡು ಹೋದ್ನಂತೆ? ಛತ್ರಕ್ಕೆ ಕರಕೊಂಡು ಹೋಗಿ. ಕೇಳಿಸ್ಕೊಳ್ರಿ, ಹೋಗ್ತೀವಿ, ಸಾಕ್ತಿವಿ, ಆದ್ರೆ ಎಲ್ಲಿಗೆ ಹೋಗ್ಬೇಕಂತ ಗೊತ್ತಿರ್ಬೇಕು ನಮ್ಗೆ. ಅರ್ಥ ಆಯ್ತಾ ನಿಮಗೆ? ಕನೆಕ್ಟ್, ಸಂಪರ್ಕ. ಈತನ ಎಲ್ಲಿಗೆ ಹೋಗ್ತಾ ಇದ್ದಾನೆ? ಊರಾಗ ಹೋಗಿಲ್ಲ, ಬೇರೆ ಬೇರೆ ಜನರಿಗೆ ಹೋಗ್ತಾ ಇಲ್ಲ, ಈತನಿಗೆ ವಿಶ್ರಾಂತಿ ಸಿಗುವಂತ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಆದ್ರೆ ನಮ್ಮ ಸಂಪರ್ಕ, ಐದನೇದಾಗೇನು? ಸಂಪರ್ಕ. ಯಾರ ಜೊತೆ ನಮ್ಮ ಕನೆಕ್ಷನ್ ಇರಬೇಕು? ಈತನಿಗೆ ಗೊತ್ತಿತ್ತು ಇವನನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕಂತ. ನಿನಗೆ ಗೊತ್ತಿರ್ಬೇಕು ನಾನು ಎಲ್ಲಿಗೆ ಸಾಕ್ತಾ ಇದ್ದೀನಿ ಅಂತ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯದಲ್ಲಿ ಈ ತಿಂಗಳ ವಾಗ್ದಾನ ಹೇಳ್ತದೆ, ನಿನಗೆ ಏನಂತಾರೆ, ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯಲ್ಲಿ ನಾನು ನಿನ್ನನ್ನು ನಡೆಸುವೆನು. ಆಮೇನ್. ಹಾಗಾದ್ರೆ ನಾನು ಹೋಗುವಂತ ಸ್ಥಳ ನನಗೆ ಗೊತ್ತಿರಬೇಕು, ನಾನು ಭೇಟಿಯಾಗಿರುವಂತ ವ್ಯಕ್ತಿ ಗೊತ್ತಿರಬೇಕು, ನಾನು ಮಾಡುವಂತ ಕೆಲಸ ಕ್ಲಾರಿಟಿ ಇರಬೇಕು, ನಾನು ಮಾಡುವಂತ ವಿಚಾರಗಳಲ್ಲಿ ಸ್ಪಷ್ಟತೆ ಇರಬೇಕು. ಈ ವಾಕ್ಯ ಹೇಳ್ತದೆ, ನೀನು ನಡೆಯಬೇಕಾದಂತ ದಾರಿಯಲ್ಲಿ ನಾನು ನಿನ್ನನ್ನು ನಡೆಸುತ್ತೇನೆ. ಒಬ್ಬರು ಬರ್ರಿ, ಈಗ ಸ್ವರೂಪ್ ಬರ್ತಾನೆ. ಈಗ ಉದಾಹರಣೆಗೆ ನಿಮಗೆ ಅರ್ಥ ಆಗ್ಲಿ ಅಂತ ಹೇಳ್ತಾ ಇದ್ದಾನೆ. ಅಮ್ಮ ಕೇಳಿಸ್ಕೊಳ್ತಾ ಇದ್ದೀರಾ? ಓಕೆ. ಈ ಸ್ವರೂಪ ಇವರ ತಾಯಿಯ ಹೊಟ್ಟೆಯಲ್ಲಿ ಈತನನ್ನು ದೇವರು ರೂಪಿಸುವಾಗ್ಲೇ ಈತನಿಗೆ ಏನೇನು ಬೇಕಂತ ಎಲ್ಲ ದೇವರು ಏನ್ ಮಾಡಿದ್ದಾನೆ? ನೀವೇನನ್ನ ಅನ್ಕೊಳ್ರಿ, ದೇವರ ಉದ್ದೇಶ, ಚಿತ್ತ, ಹೃದಯ ಭರಿತ, ಹಣೆ ಬರ, ಏನಾದ್ರೂ ಅಂದ್ಕೊಳ್ಳಿ, ಇದನ್ನೆಲ್ಲ ದೇವರು ತಾಯಿ ಗರ್ಭದಲ್ಲಿ ಇರುವಾಗಲೇ ಈತನಿಗೋಸ್ಕರ ಒಂದು ಉದ್ದೇಶ, ಒಂದು ಚಿತ್ತವನ್ನಿಟ್ಟು ಈತನನ್ನು ಸೃಷ್ಟಿ ಮಾಡಿ ಭೂಮಿ ಕಳಿಸಿದನು. ಈತನ ಮುಂದೆ ಏನಾಗಬೇಕು? ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯೆಶಾಯನ ಪುಸ್ತಕದಲ್ಲಿ. ಕೇಳಿಸ್ಕೊಳ್ರಿ, ನಿಮ್ಮ ಆರಂಭದ ದಿನನೇ ನಿಮ್ಮ ಅಂತ್ಯದ ದಿನವನ್ನು ದೇವರು ಗೊತ್ತು ಮಾಡಿದ್ದಾನೆ. ನಂದು ಯಾವತ್ತು ಲೈಫ್ ಎಂಡ್, ಈ ಲೋಕದಲ್ಲಿ ಯಾವತ್ತು ನಾನು ಲೈಫ್ ಎಂಡ್ ಅಂತ ದೇವರು ಆಲ್ರೆಡಿ ಬರೆದಿಟ್ಟಿದ್ದೇನೆ. ಯಾವತ್ತೇ ಆಗಿರ್ಬೋದು ದೇವರು. ಹಾಗಾದ್ರೆ ಈತನ ವಿಷಯದಲ್ಲಿ ಕೂಡ ತಾಯಿ ಗರ್ಭದಲ್ಲಿರುವಾಗಲೇ ಈತನ ಕಳಿಸೋದಕ್ಕಿಂತ ಮುಂಚಿತವಾಗಿ ದೇವರು ಎಲ್ಲ ರೀತಿಯಲ್ಲಿ ಯೋಚನೆ ಮಾಡಿ ಈತನಿಗಾಗಿ ಕೆಲವೊಂದು ಉದ್ದೇಶಗಳನ್ನು, ಚಿತ್ತಗಳನ್ನಿಟ್ಟು ಈತನನ್ನು ಭೂಮಿಗೆ ಕಳಿಸಿದ್ದಾನೆ. ಹಾಗಾದ್ರೆ ಯಾರು ಕೂಡ ಇಲ್ಲಿರುವಂತ ನಾವು ನೀವುಗಳು ದೇವರ ಉದ್ದೇಶ ಇಲ್ಲದೆ ಯಾರು ಈ ಭೂಲೋಕಕ್ಕೆ ಬರಲಿಲ್ಲ. ಬಂದಿದ್ದೇವಾ? ನನಗೆ ಇಂಥ ಅಪ್ಪ ಅಮ್ಮನೇ ಬೇಕಂತ ಯಾರಾದ್ರೂ ಅರ್ಜಿ ಹಾಕಿ ಬಂದಿದ್ದೀರಾ? ಇದು ದೇವರ ಆಯ್ಕೆ, ನಮ್ಮ ಆಯ್ಕೆ ಅಲ್ಲ. ಇದು ದೇವರ ಚಿತ್ತ, ದೇವರ ಉದ್ದೇಶ. ಈತನಲ್ಲಿ ಇಟ್ಟು ಈತನನ್ನು ಕಳಿಸಿದ್ದಾನೆ. ಅರ್ಥ ಆಯ್ತು ನಿಮಗೆ? ಈಗ ನೀವೇ ಅನ್ಕೊಳ್ಳಿ, ನಿಮ್ಮನ್ನು ಕಳಿಸಿದ್ದಾನೆ, ಇಲ್ಲಿ ಭೂಮಿಗೆ ಕಳಿಸಿದ್ದಾನೆ. ಈಗ ನೀವೇ ಈ ಭೂಮಿ ಬಂದಾಗ ಈಗ ಮನುಷ್ಯರಾದಂತ ನಾನು, ನೀನು, ನೀವು ನಿಮ್ಮದೇ ಆದಂತ ಪ್ಲಾನ್ಗಳು ಮಾಡ್ತೀರಿ. ಅಪ್ಪ ಅಮ್ಮ ಒಂದು ಪ್ಲಾನ್ ಮಾಡ್ತಾರೆ, ಇವರೇ ಒಂದು ಪ್ಲಾನ್ ಮಾಡ್ತಾರೆ. ಅರ್ಥ ಆಯ್ತು ನಿಮಗೆ? ನೀವೇ ಒಂದು ಪ್ಲಾನ್ ಮಾಡ್ತೀರಿ, ಅವರೇ ಒಂದು ಪ್ಲಾನ್ ಮಾಡ್ತಾರೆ. ಆದ್ರೆ ಇಲ್ಲಿ ದೇವ್ರ ವಾಕ್ಯ ಹೇಳ್ತೆ, ನೀನು ನಡೆಯಬೇಕಾದಂತ ಮಾರ್ಗ. ಆದ್ರೆ ಅಪ್ಪಮ್ಮ ಮಾಡಿದಂತ ಮಾರ್ಗದಲ್ಲ, ಈತನ ಪ್ಲಾನ್ ಮಾಡಿದಂತ ಮಾರ್ಗದಲ್ಲ, ಅಥವಾ ತಾಯಿ ಗರ್ಭದಲ್ಲಿರುವಾಗಲೇ ದೇವರು ರೂಪಿಸಿದಂತ ಮಾರ್ಗದಲ್ಲಿ ನಡಿಬೇಕಾಯ್ತು ನಾವು. ಅರ್ಥ ಆಯ್ತು ನಿಮಗೆ? ಇಲ್ಲ, ಈತನಿಗೆ 3 ದಾರಿ ಇದಾವೆ. ಈಗ ಯಾವ ಮಾರ್ಗದಲ್ಲಿ ನಡಿಬೇಕು? ಅಪ್ಪಮ್ಮ ನೀನು ಏನಾಗ್ಬೇಕಪ್ಪ, ನೀನು CBI ಆಗ್ಬೇಕು. ಇವ್ರಪ್ಪ ಅನ್ಕೊಂಡಿದ್ದು CBI ಆಗ್ಬೇಕು, ಇವ್ರು ಅನ್ಕೊಂಡ್ರು ನಾನು ಹಿಂಗೆ. ಆದ್ರೆ ದೇವರು ಏನ್ ಅನ್ಕೊಂಡಿದಾರಲ್ಲ, ಈತನು ಹುಟ್ಟುದಕ್ಕಿಂತ ಮುಂಚೆ ತಾಯಿ ಗರ್ಭ, ನಾನು ಸ್ವರೂಪನ ಯಾಕೆ ಕಳಿಸಿದ್ದೀನಿ ಅಂದ್ರೆ, ಸ್ವರೂಪ ಇಂಥದ್ದೆಲ್ಲ ಮಾಡಬೇಕು, ಲೋಕದಲ್ಲಿ ಇದೆಲ್ಲ ಮಾಡ್ಬೇಕು, ಹಿಂಗಿರ್ಬೇಕು, ಅದಕ್ಕೆ ನಾನು ಕಳಿಸ್ತೇನೆ. ದೇವರು ಒಂದು ನಿಯಮ, ಒಂದು ಉದ್ದೇಶ, ಒಂದು ಚಿತ್ತವನ್ನಿಟ್ಟು ಆತರ ನೀನು ಲೋಕ ಕಳಿಸಿದ್ದೀನಲ್ಲ, ದೇವರು ಅದೇ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾನಾಗ್ಲಿ. ಈತ ಇಷ್ಟಪಟ್ಟಿದ್ದು, ಅವ್ರ ಅಪ್ಪ ಅಮ್ಮ ಇಷ್ಟಪಟ್ಟಿದ್ದು ಮಾರ್ಗದಲ್ಲಿ ದೇವರು ನಡೆಸೋದಿಲ್ಲ. ಅರ್ಥ ಆಯ್ತು ನಿಮಗೆ? ನೀನು ನಡೆಯಬೇಕಾದಂತ ಮಾರ್ಗ ಅದಲ್ಲಿ ನಾನು ನಿನ್ನ ನಡೆಸ್ತೇನೆ, ನೀನ್ ನಡಿ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಆತನಿಗೆ ಇಷ್ಟವಾದ ಮಾರ್ಗದಲ್ಲಿ ನಡೀತೇನೆ. ನಾವು ಜ್ಞಾನೋಕ್ತಿಗಳಲ್ಲಿ 6ನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಳ್ತೇವೆ, ಒಬ್ಬ ಮನುಷ್ಯನಿಗೆ ಸರಳವಾಗಿ ಕಾಣುವಂತ ಒಂದು ದಾರಿ ಉಂಟು, ಕೊನೆಗೆ ಅದು ಅವನನ್ನು ನಾಶನಕ್ಕೆ ನಡೆಸುತ್ತದೆ. ಅರ್ಥ ಆಯ್ತಾ? ಸೊ ಎವ್ರಿ ಪರ್ಸನ್ ದೇರ್ ಇಸ್ ಎ ವೇ, ದೇರ್ ಇಸ್ ಎ ನಾಲೆಡ್ಜ್, ದೇರ್ ಇಸ್ ಎ ಚಾಯ್ಸ್. ನನ್ನ ಚಾಯ್ಸ್ ಪ್ರಕಾರ ಹೋದ್ರೆ ನಷ್ಟ, ಈ ಲೋಕದಲ್ಲಿರುವಂತಹ ಪೋಷಕರ ಚಾಯ್ಸ್ ಪ್ರಕಾರ ಹೋದ್ರೆ ನಷ್ಟ. ಆದ್ರೆ ದೇವರ ಚಾಯ್ಸ್ ಪ್ರಕಾರ ಹೋದ್ರೆ ಲಾಭವಾಗಿರ್ತಾನೆ ಮನುಷ್ಯ. ಆತನು ಕೊಟ್ಟಂತ 120 ವರ್ಷ ನಾವು ಆರೋಗ್ಯವಾಗಿ ಆನಂದವಾಗಿ ಬಾಳ್ತೇವೆ. ಅದಕ್ಕಾಗಿ ನಾನು ಯಾರ ಜೊತೆ ಕನೆಕ್ಟಿವ್ ಆಗಿರ್ಬೇಕು, ಯಾರ ಸಂಪರ್ಕದಲ್ಲಿ ಇರ್ಬೇಕು ಅನ್ನೋದು ಗೊತ್ತಿರ್ಬೇಕು. ಈತನಿಗೆ ಪೂರ್ತಿ ಟ್ರೀಟ್ಮೆಂಟ್ ಕೊಟ್ಟಾರ? ಹೇಳ್ರಿ ಅಮ್ಮ, ಈತನಿಗೆ ಬಿದ್ದು ಗಾಯ ಮಾಡ್ಕೊಂಡಿದ್ನಲ್ಲ, ಈತನಿಗೆ ಪೂರ್ತಿ ಟ್ರೀಟ್ಮೆಂಟ್ ಕೊಟ್ಟಾರ? ಪ್ರಥಮ ಚಿಕಿತ್ಸೆ ಮಾತ್ರ ಕೊಟ್ಟಾರ. ಏನೇನು ಕೊಟ್ಟಾರ? ಎಣ್ಣೆ. ಈತನ ಪೂರ್ಣಿ ವಾಸಿ ಆಗ್ಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕಾಯ್ತು? ಅಲ್ಲಿಗೆ ಹೋಗ್ಬೇಕು. ಆ ಜಾಗ ಯಾವುದಂತ ಯಾರಿಗೆ ಗೊತ್ತಿತ್ತು? ಸಮರಿಯದನಿಗೆ ಗೊತ್ತಿತ್ತು. ಇವತ್ತು ನೀನು ನಾನು ಕೂಡ ನಾವು ಹೋಗುವಂತ ಮಾರ್ಗ, ನಾವು ಹೋಗುವಂತ ಸ್ಥಳ, ಆ ದೇವರು ನಿಗದಿಪಡಿಸಿರುವಂತಹ ಸ್ಥಳ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿರಬೇಕು ಇವತ್ತು. ಹಲ್ಲೆಲೂಯಾ.
ಆಗಿದ್ದಾಗ ಮಾತ್ರ, ಅವರೊಂದಿಗೆ ಸಂಪರ್ಕ ಇದ್ದಾಗ ಮಾತ್ರ, ಅವರೊಂದಿಗೆ ನಾವು ನಿರಂತರವಾದಂಥ ಒಡನಾಟ ಇದ್ದಾಗ ಮಾತ್ರ ಆ ಪೂರ್ಣ ಸಮೃದ್ಧಿ, ಆಶೀರ್ವಾದ, ತೃಪ್ತಿಯನ್ನು ನಾವು ಹೊಂದಿಕೊಳ್ಳುತ್ತೇವೆ. ಅವರೊಂದಿಗೆ ನಾವು ಇಲ್ಲದೆ ಇದ್ರೆ, ಈಗ ಮನುಷ್ಯರು ನನ್ನೊಂದಿಗಿದೆ ಅಂದ್ರೆ ನನ್ನ ಹತ್ರ ಎಷ್ಟಿದೆ ಅಷ್ಟೇ ಕೊಡ್ತೀನಿ, ಖಾಲಿ ಆಗ್ಬಿಡ್ತದೆ, ಒಂದು ದಿವಸ ಡ್ರೈ ಆಗ್ಬಿಡ್ತೀನಿ, ಒಣಗಿ ಹೋಗ್ಬಿಡ್ತೀನಿ. ಆಮೇಲೆ ಅವ್ರಿಗೆ ಏನಾಗುತ್ತೆ, ನಿರಾಶೆ ಆಗುತ್ತೆ. ಒಬ್ರು ಹೇಳ್ತಾರೆ, ಬಂದಾಗೆಲ್ಲ ನಿಮ್ಮ ಸ್ನೇಹಿತರಿಗೋ ನಿಮ್ಮವ್ರಿಗೆ ಬಂದಂಗೆಲ್ಲ ದುಡ್ಡು ಕೊಡ್ಬೇಡ್ರಿ, ನೀವು ದುಡ್ಡು ನೀವು ಪಾಪ ಕಷ್ಟದಲ್ಲಿದ್ದಾರೆ. ನೋ, ಹಾಗಾದ್ರೆ ಏನ್ ಮಾಡ್ಬೇಕು ಅವ್ರಿಗೆ? ಶುಕ್ರವಾರ ಬರ್ರಿ ಕಲಿಸ್ತೀನಿ. ಯಾಕೆ ಕೊಡಬಾರ್ದು ಗೊತ್ತಾ? ಇನ್ನೊಂದ್ಸರಿ ಅದೇ ಕಷ್ಟ ಬಂದಾಗ ಏನಂತ, ಯಾರ ಹತ್ರ ಇಲ್ಲ ಅಂದ್ರೆ ಕೂಡ ಅವ್ರ ಹತ್ರ ಮಾತ್ರ ಸಿಗ್ತದಪ್ಪ. ಅವ್ರು ಗ್ಯಾರಂಟಿ ಪರ್ಸನ್ ಅಪ್ಪ, ಅವ್ರು ಗ್ಯಾರಂಟಿ ಕೊಡ್ತಾರಪ್ಪ. ನಿನ್ನ ಬೆಳವಣಿಗೆ ಆಗ್ಬೇಕಂದ್ರೆ ದೇವ್ರು ಬೇಕಂತಲೇ ಅವ್ರು ಬಾಗಿಲು ಕ್ಲೋಸ್ ಮಾಡ್ತಾರೆ, ಕೊಡ್ದಂಗೆ ಮಾಡ್ತಾರೆ, ಕೈ ಕಟ್ಟಿ ಬಿಡ್ತಾನೆ ದೇವ್ರು. ಕರೆಕ್ಟ್ ತಾನೇ ಇದು ವಾಕ್ಯದ ಪ್ರಕಾರ? ಡೋಂಟ್ ಬಿಲೀವ್ ಇನ್ ಮ್ಯಾನ್. ಮನುಷ್ಯರನ್ನು ಯಾವುದೇ ಕಾರಣಕ್ಕೂ ನೀನು ನಂಬಬೇಡ, ಅವನು ನಿನಗೆ ಸಹಾಯ ಮಾಡಲು ಶಕ್ತನೂ ಅಲ್ಲ. ದೇವರು ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ಕೊಳ್ತೀವಿ, ಯಾರ ಜೊತೆ ನಮ್ಮ ಸಂಪರ್ಕ ಇರಬೇಕು, ಯಾರ ಜೊತೆ ನಮ್ಮ ಕನೆಕ್ಷನ್ ಇರಬೇಕು, ಯಾರ ಜೊತೆ ಒಡಂಬಡಿಕೆ ಇರಬೇಕು, ಯಾವ ಜಾಗದಲ್ಲಿ ನಮಗೆ ಸಂಪರ್ಕ ಇರಬೇಕು ಅನ್ನೋದನ್ನು ನಾವು 5ನೇದಾಗಿ ತಿಳ್ಕೊಳ್ತೀವಿ.